ಎಂದರೇನು? ಸಂಧಿ ಎಂದರೇನು? ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಸೇರುವುದನ್ನು ಸಂಧಿ ಎನ್ನುವುದು. ಸರಿಯಾದ ಉತ್ತರ. ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದಂತೆ ಒಂದೆಡೆ ಸೇರುವುದನ್ನು ಸಂಧಿ ಎನ್ನುತ್ತೇವೆ. ಈಗ ಮೂರನೇ ತಂಡಕ್ಕೆ ನೇರವಾದ ಏನು? ಸಂಸ್ಕೃತ ಸಂಧಿ ಎಂದರೇನು? ಸುತ್ತ ಪದಗಳು ಸೇರಿ ಸಂಧಿಯಾಗುವುದನ್ನು ಸಂಸ್ಕೃತ ಸಂಧಿ ಎನ್ನುವುದು. ಸರಿಯಾದ ಉತ್ತರ. ಜೋರಾದ ಚಪ್ಪಾಳೆ. ಮೂರನೇ ತಂಡಕ್ಕೆ 10 ಅಂಕಗಳು. ಪ್ರಶ್ನೆ, ಬೇರೊಬ್ಬ ಈ ಸಂಧಿ ಪದವನ್ನ ಬಿಡಿಸಿ ಯಾವ ಸಂಧಿ ಅಂತ ಹೇಳಬೇಕು. ಬೇರೊಬ್ಬ ಲೋಪ ಸಂಧಿ, ಬೇರೆ ಅಧಿಕ ಒಬ್ಬ. ಸರಿಯಾದ ಉತ್ತರ. ಬೇರೆ ಅಧಿಕ ಒಬ್ಬ, ಬೇರೊಬ್ಬ, ಲೋಪ ಸಂಧಿ. ನಾಲ್ಕನೇ ತಂಡಕ್ಕೆ 10 ಅಂಕಗಳು. ಪುಸ್ತಕವನ್ನು ಪದ ಬಿಡಿಸಿ ಸಂಧಿ ಹೆಸರಿಸಿ. ಪುಸ್ತಕವನ್ನು ಪದ ಬಿಡಿಸಿ ಸಂಧಿ ಹೆಸರಿಸಿ. ಪುಸ್ತಕ ಅಧಿಕ ಹಣ್ಣು, ಪುಸ್ತಕವನ್ನು ಆಗಮ ಸಂಧಿ. 5ನೇ ತಂಡಕ್ಕೆ ಸರಿ ಉತ್ತರ. ಚಪ್ಪಾಳೆ. ಈಗ 1ನೇ ಸುತ್ತು ಇಲ್ಲಿಗೆ ಮುಕ್ತಾಯ ಆಯಿತು. ಈಗ 2ನೇ ಸುತ್ತು 2ನೇ ತಂಡದಿಂದ ಪ್ರಾರಂಭ. ಪ್ರಶ್ನೆ ಸಂಖ್ಯೆ 4. ಕನ್ನಡ ಸಂಧಿ ಎಂದರೇನು? ಕನ್ನಡ ಸಂಧಿ ಎಂದರೇನು? ಕನ್ನಡ ಪದಗಳೇ ಸೇರಿ ಆಗುವ ಸಂಧಿಯನ್ನು ಕನ್ನಡ ಸಂಧಿ ಎನ್ನುವುದು. ಸರಿಯಾದ ಉತ್ತರ. 2ನೇ ತಂಡಕ್ಕೆ 10 ಅಂಕಗಳು. ಆಡು ಇದು ಯಾವ ಸಂಧಿಗೆ ಉದಾಹರಣೆ? ಇದು ಯಾವುದಕ್ಕೆ ಉದಾಹರಣೆ? ಆಡು. ತಪ್ಪಾದ ಉತ್ತರ. 3ನೇ ತಂಡ 0 ಅಂಕ. 4ನೇ ತಂಡ ಪ್ರಕೃತಿ ಭಾವ. ಸರಿಯಾದ ಉತ್ತರ. 4ನೇ ತಂಡಕ್ಕೆ 5 ಬೋನಸ್ ಅಂಕ. ಈಗ ನೇರವಾದ ಪ್ರಶ್ನೆಗಳು ಯಾವುವು? ಸಂಸ್ಕೃತ ವ್ಯಂಜನ ಸಂಧಿಗಳು ಯಾವುವು? ಸರಿಯಾದ ಉತ್ತರ. 4ನೇ ತಂಡಕ್ಕೆ 10 ಅಂಕಗಳು. ಕನ್ನಡ ಸಂಧಿಗಳು ಯಾವುವು? ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಸರಿಯಾದ ಉತ್ತರ. 5ನೇ ತಂಡಕ್ಕೆ ನೇರವಾಗಿ 10 ಅಂಕಗಳು. ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಕನ್ನಡ ಸಂಧಿ, ಸಂಸ್ಕೃತ ಸಂಧಿ. ಸರಿಯಾದ ಉತ್ತರ. 1ನೇ ತಂಡಕ್ಕೆ ನೇರವಾಗಿ 10 ಅಂಕ. ಈಗ 2 ಸುತ್ತು ಮುಕ್ತಾಯ ಆಗಿದ್ದು ಕನ್ನಡದಲ್ಲಿ. ಈಗ 3ನೇ ಸುತ್ತು 3ನೇ ತಂಡದಿಂದ. ತಪ್ಪು ಉತ್ತರ. ನೀವು ಹೇಳ್ತೀರವ? ಸಂಧಿ ಕ್ರಿಯೆಗಳು ಯಾವುವು? ಲೋಪವಾಗುವುದು, ಒಂದರ ಬದಲಿಗೆ ಒಂದು ಬಂದು ಸೇರುವುದು, ಆದೇಶ. ಸರಿಯಾದ ಉತ್ತರ. ಒಂದು ಅಕ್ಷರ ಲೋಪವಾಗುವುದು, ಒಂದು ಅಕ್ಷರದ ಬದಲಿಗೆ ಮತ್ತೊಂದು ಅಕ್ಷರ ಬರುವುದು, ಹಾಗೂ ಒಂದು ಅಕ್ಷರ ಬದಲಿಗೆ ಬೇರೊಂದು ಆದೇಶವಾಗಿ ಬರುವುದು. ಈ ರೀತಿ 3 ರೀತಿಯ ಸಂಧಿ ಕ್ರಿಯೆಗಳು ನಡೀತವೆ. 1ನೇ ತಂಡಕ್ಕೆ 5 ಅಂಕ. ಸಂಸ್ಕೃತ ಸಂಧಿ ಎಂದರೇನು? ಸಂಸ್ಕೃತ ಸಂಧಿ ಎಂದರೇನು? ಸರಿಯಾದ ಉತ್ತರ. ಪದಗಳು ಸೇರಿ ಸಂಧಿ ಆಗೋದಕ್ಕೆ ಸಂಸ್ಕೃತ ಸಂಧಿ ಅನ್ನೋರು. ಸಂಸ್ಕೃತ ಸಂಧಿಗಳ ವಿಧಗಳು ಯಾವುವು? ಸವರ್ಣ ದೀರ್ಘ ಸಂಧಿ, ಎನ್ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ. ತಪ್ಪಾದ ಉತ್ತರ. ಸಂಸ್ಕೃತ ಸಂಧಿಗಳ ವಿಧಗಳು ಅಲ್ಲವು.
ವ್ಯಂಜನ ಸಂಧಿ ಸ್ವರ ಸಂಧಿ. ಸರಿಯಾದ ಉತ್ತರ. ಒಂದನೇ ತಂಡಕ್ಕೆ 5 ಬೋನಸ್ ಅಂಕ. ಈಗ ನೇರವಾದ ಪ್ರಶ್ನೆ ಒಂದನೇ ತಂಡಕ್ಕೆ 15. ಬೆಟ್ಟದಾವರೆ. ಬೆಟ್ಟದಾವರೆ ಆದೇಶ ಸಂಧಿ. ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದಾವರೆ ಆದೇಶ ಸಂಧಿ. ಸರಿಯಾದ ಉತ್ತರ. ಒಂದನೇ ತಂಡಕ್ಕೆ ನೇರವಾಗಿ 10 ಅಂಕ. ಎರಡನೇ ಪ್ರಶ್ನೆ ಎರಡನೇ ತಂಡಕ್ಕೆ ಸ್ವರ ಸಂಧಿ ಎಂದರೇನು? ಸ್ವರ ಸಂಧಿ ಎಂದರೇನು? ಕಾವ್ಯ ಹೇಳು. ಕಾವ್ಯ ಬುಕ್ ಒಳಗೆ ಐತಿ ಹೇಳು. ಎಂಟನೇತವರು ಸ್ವರ ಸಂಧಿ ಎಂದರೇನು? 10, 9, 8, 7, 6, 5, 4, 3, 2, 1. ಪಾಸ್. ವ್ಯಂಜನದ ಮುಂದೆ ಸ್ವರ ಬಂದು ಸೇರುವುದನ್ನು ಸ್ವರ. ತಪ್ಪಾದ ಉತ್ತರ. ಪಾಸ್. ಓಚಿಗೆ ಪಾಸ. ಇಲ್ಲಿ ಇದು ಬೋನಸ್ ಅಂಕ. ಇದು ಹೇಳ್ತೀವಿ ಹೇಳ್ರಿ ಬಟ್ಟೆ ಯಾರು ಹೇಳ್ತೀರ ನೀವು? ಸ್ವರದ ಮುಂದೆ ಸ್ವರವು ಬಂದು ಆಗುವ ಸಂಧಿ. ಸ್ವರದ ಮುಂದೆ ಸ್ವರ ಬಂದು ಆಗುವ ಸಂಧಿಯನ್ನು ಸ್ವರ ಸಂಧಿ. ಸರಿಯಾದ ಉತ್ತರ. ಚಪ್ಪಾಳೆ. 5ನೇ ತಂಡಕ್ಕೆ ಬೋನಸ್ ಅಂಕ. ಈಗ ನೇರವಾದ ಪ್ರಶ್ನೆ ಮುಗಿದ್ರಿ ಸರ್? ಮುಗಿದಲ್ರಿ?